ಪಾಠ ಹೇಳ್ಕೊಡಮ್ಮ ಅಂದ್ರೆ ರಾಕ್ಷಸಿ ಆದ್ಲು ಶಿಕ್ಷಕಿ. ವಿದ್ಯಾರ್ಥಿ ಓದಿಲ್ಲ ಅಂತ ವೈರ್ನಿಂದ ಹಿಗ್ಗಾಮುಗ್ಗ ಥಳಿಸಿದ್ದಾರೆ. ವಿದ್ಯಾರ್ಥಿ ಮೈ ತುಂಬಾ ಎಲ್ಲ ಇದೀಗ ಬಾಸುಂಡೆ ಬಂದಿದೆ, ಬಾಸುಂಡೆ ಬರೋ ರೀತಿ ಥಳಿಸಿದ್ದಾರೆ ಶಿಕ್ಷಕಿ. ರಾಯಚೂರು ಜಿಲ್ಲೆ ದೇವದುರ್ಗ ತಾಲೂಕಿನ ಗಲಗ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ ಇದು. ಗಲಗ ಗ್ರಾಮದ ಸರ್ಕಾರಿ ಉರ್ದು ಶಾಲೆಯಲ್ಲಿ ನಡೆದಿರುವಂತಹ ಘಟನೆ ಇದು. ಗೆಸ್ಟ್ ಟೀಚರ್ ಹರ್ಷಿಯಾ ತಸ್ಕಿನ್ ರಿಂದ ಈ ರೀತಿಯಾಗಿ ಹಲ್ಲೆಯನ್ನ ಮಾಡಲಾಗಿದೆ. ಶಿಕ್ಷಕಿ ಹರ್ಷಿಯಾ ತಸ್ಕಿನ್ ವಿರುದ್ಧ ಪೋಷಕರು ಕ್ರಮಕ್ಕೆ ಒತ್ತಾಯಿಸ್ತಾ ಇದ್ದಾರೆ. ಬಾಲಕನಿಗೆ ಗಲಗ ಗ್ರಾಮದ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಇದೀಗ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ. ಶಿಕ್ಷಕರ ಕೆಲಸ ಏನು? ಮಕ್ಕಳನ್ನ ತಿದ್ದಿ ತೀಡಬೇಕು ಅವರ ಕೆಲಸ, ಆದ್ರೆ ಹೊಡೆಯೋದಲ್ಲ. ಮಕ್ಕಳಿಗೆ ಯಾವ ರೀತಿಯಾಗಿ ಬುದ್ಧಿವಾದವನ್ನ ಹೇಳಿದ್ರೆ ಅವರು ಅರ್ಥ ಮಾಡ್ಕೊಳ್ತಾರೆ ಅನ್ನೋದು ಶಿಕ್ಷಕರಿಗೆ ಗೊತ್ತಿರಬೇಕಾಗುತ್ತೆ. ಅದಕ್ಕೆ ಅವರನ್ನ ಶಿಕ್ಷಕರು ಅಂತ ಹೇಳಿ ಕರಿತೀವಿ. ಆದ್ರೆ ಇಲ್ಲಿ ಶಿಕ್ಷಕಿಯೇ ರಾಕ್ಷಸಿ ರೂಪವನ್ನ ತಾಳಿದ್ರೆ ಪಾಪ ಮಕ್ಕಳು ಎಲ್ಲಿ ಹೋಗ್ತಾರೆ? ಬಾಸುಂಡೆ ಬರುವ ರೀತಿಯಾಗಿ ಮಕ್ಕಳಿಗೆ ಹಲ್ಲೆ ಮಾಡ್ತಾರೆ ಅಂತಂದ್ರೆ ನೋಡಿ, ದೃಶ್ಯದಲ್ಲಿ ಗಮನಿಸ್ತಾ ಇದ್ರಿ, ಏನೂ ಅರಿಯದ ಕಂದ ಆ ಮಗುಗೆ ಬೇಕಾಬಿಟ್ಟಿ ಹೊಡೆದಿದ್ದಾರೆ. ಬಾಸುಂಡೆಗಳು, ಬರೆಗಳೆಲ್ಲವೂ ಕೂಡ ಬಂದಿದೆ. ಸದ್ಯಕ್ಕೆ ಪಾಪ ಆ ಮಗುವಿಗೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ. ನೋಡಿ ಯಾವ ರೀತಿಯಾಗಿ ನೋಡ್ತಾ ಇದ್ದೀರಲ್ಲ, ಬರೆ ಬಂದು ರಕ್ತವೂ ಕೂಡ ಚಿಮ್ಮಿದೆ. ರಕ್ತ ಬರೋ ರೀತಿಯಾಗಿ ಹೊಡೆದಿದ್ದಾರೆ ಶಿಕ್ಷಕಿ. ಇವರನ್ನೆಲ್ಲ ಶಿಕ್ಷಕಿ ಅಂತ ಅಂದ್ರೆ ಆ ಪದಕ್ಕೆ ಅವಮಾನ, ಆ ಪದಕ್ಕೆ ಅವಮಾನ. ಶಿಕ್ಷಕಿ ಅನ್ನುವ ಪದಕ್ಕೆ ಅವಮಾನ. ರಾಕ್ಷಸಿ ಅನ್ನೋ ಪದ ನೀಟಾಗಿ ಮ್ಯಾಚ್ ಆಗತ್ತೆ. ಇಂಥವರೆಲ್ಲರೂ ಕೂಡ ಶಿಕ್ಷಕರ ವೃತ್ತಿಗೆ ಅರ್ಹರಲ್ವೇ ಅಲ್ಲ. ಸಣ್ಣ ಪುಟ್ಟ ಮಕ್ಕಳು, ಅವರಿಗೆ ತಿದ್ದಿ ತೀಡಿ ಬುದ್ಧಿವಾದವನ್ನ ಹೇಳಬೇಕು. ಕೇಳಲಿಲ್ವಾ ಅವರ ಪೋಷಕರಿಗೆ ಹೇಳಬೇಕು. ಅದನ್ನ ಬಿಟ್ಟು ಈ ರೀತಿಯಾಗಿ ಹಲ್ಲೆ ಮಾಡೋದಲ್ಲ. ಬರೇ ಇದೇ ಮೇಡಮ್ ಅವ್ರ ಅಪ್ಪ ಬೆಂಗಳೂರಾಗ ಇಟ್ಟಾರೆ. ಬೆಂಗಳೂರಾಗ ನಾವು ಇಟ್ಕೊಂತೀವಿ. ಸಣ್ಣವರಲ್ಲದು ಇಟ್ಕೊಂಡಿ ನಾನು. ಈ ಥರ ಈ 3 ಸಲ ಆಯ್ತು ಕೂಡ 4ನೇ ಸಲ ಐತಿ ಈಗ ಮಾಡಕ್ಕೆ. ಏನಿಲ್ಲ, ಇರ್ಲಡಿ ಹೋಗ್ಬಾರ್ದು, ಹುಡುಗರು ಮಾತಿಗೆ ಹೊಡೆದ್ಬಿಡ್ಲಿ ಅಂತ ಸುಮ್ಮನೆ ಆಗಿ ನಿಸರ್ಜಿ ಥರ ಆದಕ್ಕೆ ಹೋಗಿ. ಎಸ್, ಏನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಅನಿಲ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಅನಿಲ್, ಏನು ಈ ಶಿಕ್ಷಕಿಯ ಹಿನ್ನೆಲೆ? ಯಾಕೆ ಈ ರೀತಿಯಾಗಿ ಮಕ್ಕಳಿಗೆ ಬಾಸುಂಡೆ ಬರೋ ರೀತಿ, ಅದು ರಕ್ತ ಬರೋ ರೀತಿಯಾಗಿ ಹೊಡೆದಿದ್ದಾರೆ? ಯಾಕಂತೆ? ಏನು ತಪ್ಪು ಮಾಡ್ತಂತೆ ಆ ಪಾಪ ಆ ವಿದ್ಯಾರ್ಥಿ? ರಮ್ಯ, ನಿಜವಾಗ್ಲು ಯಾಕಂದ್ರೆ ಇವತ್ತು ಶಿಕ್ಷಕರನ್ನ ಗುರುಗಳ ಸ್ಥಾನದಲ್ಲಿ ನೋಡ್ತೀವಿ. ಆದ್ರೆ ಇಲ್ಲಿರುವಂತಹ ಶಿಕ್ಷಕಿ ಮಾತ್ರ ಒಂದು ರಾಕ್ಷಸ ರೂಪ ತಾಳಿದಾಳೆ ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ಓದಿಲ್ಲ ಅಂತ ಹೇಳಿ ಇವತ್ತು ಇದು ಮೈಗೆ ಬಾಸುಂಡಿ ಬರುವಂತೆ ಹೊಡೆದಿರುವಂತ ಘಟನೆ ರಾಯಚೂರು ಜಿಲ್ಲೆ ದೇವದುರ್ಗ ತಾಲೂಕಿನ ಗಲಗ್ ಗ್ರಾಮದಲ್ಲಿ ಉರ್ದು ಶಾಲೆಯಲ್ಲಿ ನಡೆದಿರುವಂತ ಘಟನೆ ಆಗಿರುವಂತದ್ದು. ಏನು ಅತಿಥಿ ಶಿಕ್ಷಕಿ ಆದಂತ ಒಂದು ಹರ್ಷಿಕಾ ತಸ್ಕಿನ್ ಅನ್ನುವಂತ ಶಿಕ್ಷಕಿ ಅವರು ಕೂಡ 3ನೇ ತರಗತಿ ವಿದ್ಯಾರ್ಥಿನಿ ಮೇಲೆ ಸಾಕಷ್ಟು ಒಂದ್ ರೀತಿಯಾಗಿ ಹಲ್ಲೆನೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಇವತ್ತು ಹೆಚ್ಚಿನ ಚಿಕಿತ್ಸೆಗಾಗಿ ಕೂಡ ಒಂದು ಸರ್ಕಾರಿ ಆಸ್ಪತ್ರೆಯಲ್ಲಿ ಆ ವಿದ್ಯಾರ್ಥಿ ದಾಖಲಾಗಿರ್ತಾನೆ. ಕುಟುಂಬಸ್ಥರು ಕೂಡ ಸಾಕಷ್ಟು ಆಕ್ರೋಶಕ್ಕೆ ಕಾರಣ ಆಗಿರುವಂತದ್ದು. ನಾವು ಮಕ್ಕಳನ್ನ ಓದಿಸ್ಲಿಕ್ಕೆ ಅವ್ರ ಗುರುಗಳು ಅಂತ ತಿಳಿದು ಇವತ್ತು ಮಕ್ಕಳನ್ನು ಶಾಲೆಗೆ ಕಲಿಸ್ತಿರ್ತೀವಿ. ಆದ್ರೆ ಈ ರೀತಿಯಾಗಿ ಕಳಿಸಿರುವಂತದ್ದು ಯಾವ ನ್ಯಾಯ ಅನ್ನುವಂಥದ್ದು ಆ ಶಿಕ್ಷಕಿ ಮೇಲೆ ಒಂದು ಕಠಿಣ ಕ್ರಮ ಕೈಗೊಳ್ಬೇಕು, ಅವರನ್ನು ಅಲ್ಲಿಂದ ಕೆಲಸದಿಂದ ತೆಗಿಬೇಕು ಅನ್ನುವಂಥದ್ದು ಕುಟುಂಬಸ್ಥರ ಒಂದು ಆರೋಪ ಕೂಡ ಆಗಿರುವಂತದ್ದು. ರೈಟ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗೆ.